ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ 100 ಡೇಸ್ ಚಾಲೆಂಜ್ 100 ವಿಡಿಯೋಸ್ಗೆ ಸ್ವಾಗತ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಏನೇ ಬಂದರೂ ದೇವರಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳ್ಬಿಟ್ಟು ಕೆಲವರು ದೂರ್ತಾರೆ. ಆ ದೂರವ್ರಿಗೆಲ್ಲ ಒಂದು ಸರಿಯಾದ ಉತ್ತರ ಒಬ್ಬ ಜ್ಞಾನಿ ಕೊಡ್ತಾರೆ. ಅವರೊಂದು ಕತೆ ಹೇಳಿದ್ದಾರೆ, ತುಂಬ ಚೆನ್ನಾಗಿದೆ. ಒಂದ್ಸರಿ ಒಬ್ಬ ಯುವಕ ನನ್ನ ಜೀವನದಲ್ಲಿ ಯಾಕೆ ಈ ಥರ ಆಗ್ತದೆ ಏನು ಎತ್ತ ಅಂತ ಹೇಳ್ಬಿಟ್ಟು ಹುಡ್ಕಾಡ್ಕೊಂಡು ಹೋಗ್ತಾನಂತೆ. ಒಬ್ಬ ವ್ಯಕ್ತಿ ಹತ್ರ ಹೋದ್ಮೇಲೆ ಅವ್ರು ನೋಡಿದರೆ ಸುಮ್ಮನೆ ಸಾಧು ಥರ ಇರ್ತಾರಂತೆ. ಯಾವ ಕಾವಿ ಬಟ್ಟೆ ಇಲ್ಲ ಏನೂ ಇಲ್ಲ, ವೈಟ್ ಶರ್ಟ್ ಹಾಕೊಂಡು ಕೂತ್ಕೊಂಡಿರ್ತಾರಂತೆ. ಅವ್ರ ಹತ್ರ ಹೋಗಿ ಅವನ ಕಷ್ಟಗಳೆಲ್ಲ ಹೇಳ್ಕೊತಾನಂತೆ. ಹೇಳ್ಕೊಂಡಾಗ ಅವ್ರು ಅಂತಾರಂತೆ, ಏನಾಗ್ತಿದೆ, ನಾನು ಏನೇ ಪ್ರಯತ್ನ ಪಟ್ಟರು ನನ್ನ ಲೈಫಲ್ಲಿ ಸಕ್ಸಸ್ ಅನ್ನೋದು ಬರ್ತಾ ಇಲ್ಲ, ಯಾಕೆ ಹಿಂಗಾಗ್ತಿದೆ ಅಂತ. ಹೌದು ಸರಿ, ಮತ್ತೆ ಬಟ್ ದೇವ್ರು ಇದಾನ, ದೇವ್ರು ಇರೋದಾದ್ರೆ ಎಲ್ಲಿದ್ದಾನೆ ಕೇಳ್ದ. ಆವಾಗ ಆ ವ್ಯಕ್ತಿ ಹೇಳಿದಂತೆ, ನೀನು ದೇವ್ರು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಹುಡ್ತಾ ಇದ್ದೆ. ಒಂದು ದೀಪ ಇದೆ, ದೀಪ ಹಚ್ಚಿದ ಮೇಲೆ ಬೆಳಕು ಬರುತ್ತೆ. ಬೆಳಕು ಎಲ್ಲಿಂದ ಬಂತು ನಾವು ಹಚ್ಚಿದ ಮೇಲೆ ಬಂತಂತ. ಹಾಗೆ ಬೆಳಕು ಅದರಲ್ಲಿ ಇದೆ ಅಂತ ಗೊತ್ತು, ಬಟ್ ಅದನ್ನ ಹೆಂಗೆ ಹಚ್ಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಒಬ್ಬ ಗುರು ಅನ್ನೋದು ಬೇಕು ಅಂತ ಹೇಳಿದಂತೆ. ಹೇಗೆ ನಿನ್ನನ್ನು ಫಸ್ಟ್ ನಿನ್ನೊಳಗಿರೋ ನಿನ್ನ ದೀಪನ ಬೆಳಗೋದು. ಆ ದೀಪ ಬೆಳಗೋದ್ರಿಂದ ಎಲ್ಲಿದೆ ದೀಪ ಅಂತ ಕೇಳೋದು. ಅವಾಗ ಆ ಗುರು ಹೇಳ್ತಾನಂತೆ, ಎದೆ ಮೇಲೆ ಕೈ ಹೇಳ್ತಾನಂತೆ, ನಿನ್ನ ಒಳಗಡೆ ಹೃದಯದೊಳಗೆ ಇದೆಯಲ್ಲ ಆ ದೀಪ, ಆ ದೀಪನ ನೀನು ಚೆನ್ನಾಗಿ ಉರಿದ ಮೇಲೆ ನಿನ್ನ ಬಾಳು ಬದುಕು ಎರಡೂ ಬದಲಾಗುತ್ತೆ. ಅದನ್ನು ಹೇಗೆ ಸಾಧ್ಯ ಅಂತ ಕೇಳಂತೆ. ಒಬ್ಬ ಗುರುನ್ ಮಾಡ್ಕೊ, ಧ್ಯಾನ ಮಾಡು, ಒಳ್ಳೆ ಸತ್ಸಂಗದಲ್ಲಿ ಭಾಗಿಯಾಗು. ಏನಾದರೂ ವಿಚಾರ ಬಂದರೆ ಎಲ್ಲರ ಹತ್ರನೂ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿದೋ ಥರ ಕೇಳಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊ, ತಿಳ್ಕೊಳ್ಳೋದ್ರಿಂದ ನಿನ್ನ ನಾಲೆಡ್ಜ್ ಬೆಳೆಯುತ್ತೆ. ಜೀವನದಲ್ಲಿ ಏನಾದರೂ ಸಮಸ್ಯೆ ಬಂತ ಅದ್ರ ಬಗ್ಗೆ ಕೂತ್ಕೊಂಡು ಅಳೋದು, ಆಮೇಲೆ ಸುಸೈಡ್ ಹೋಗೋದು, ಈ ಥರ ಎಲ್ಲ ಮಾಡಬೇಡ. ಬಟ್ ಅದರಿಂದ ಒಂದು ಸಮಸ್ಯೆಗೆ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಈ ಜಗತ್ತಲ್ಲಿ ಯಾವುದೇ ಒಂದು ವಿಷಯ ಆಗಲಿ ಏನೇ ಆಗಲಿ ಅದಕ್ಕೊಂದು ಪರಿಹಾರ ಅನ್ನೋದು ಇದ್ದೇ ಇರ್ತೈತೆ. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ, ನಮ್ಮ ಕಷ್ಟಗಳು ನೋಡೋಕ್ಕೆ ತುಂಬ ದೊಡ್ಡದನ್ಸುತ್ತಂತೆ, ಬಟ್ ಅದನ್ನು ಸಾಲ್ವ್ ಆದಮೇಲೆ ತುಂಬ ಚಿಕ್ಕದಂತೆ.